ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ. ಚಳಿ ತುಂಬ ಜೋರಾಗಿದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕೆರೆ, ನದಿ, ಬಾವಿ ಅಥವಾ ಬೇರೆ ಯಾವುದಾದ್ರೂ ಜಲಮೂಲಗಳಿಂದ ಈ ರೀತಿಯಾಗಿ ಹೊಗೆ ಎದ್ದೇಳೋ ಥರ ನಾವು ಗಮನಿಸಿರ್ತೀವಿ. ಇದರ ಹಿಂದೆ ಇರುವಂತಹ ಕಾರಣ ಏನು ಅನ್ನೋದು ತಮಗೆ ಯಾರಿಗಾದ್ರು ಗೊತ್ತಿದೆಯಾ? ಅದನ್ನು ನಾನೀಗ ತಿಳಿಸೋದಕ್ಕೆ ಬಯಸ್ತೀನಿ. ಚಳಿಗಾಲದ ರಾತ್ರಿಗಳಲ್ಲಿ ಭೂಮಿ ಮೇಲಿನ ತಾಪಮಾನ ತೀವ್ರವಾಗಿ ಕುಸಿಯೋದಕ್ಕೆ ಪ್ರಾರಂಭವಾಗುತ್ತೆ. ಭೂಮಿ ಮೇಲಿನ ತಾಪಮಾನ ನೀರಿರುವಂತಹ ಪ್ರದೇಶಗಳ ತಾಪಮಾನಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ ನೀರಿನ ತಾಪಮಾನ ಯಾವಾಗಲೂ ಜಾಸ್ತಿ ಇರುತ್ತೆ ಭೂಮಿಯ ತಾಪಮಾನಕ್ಕೆ ಹೋಲಿಕೆ ಮಾಡಿದಾಗ. ಥರ್ಮೋಡೈನಮಿಕ್ಸ್ನ ನಿಯಮದ ಪ್ರಕಾರ ಉಷ್ಣತೆ ಹೀಟ್ ಅನ್ನೋದು ಹೈಯರ್ ಟೆಂಪರೇಚರ್ ರೀಜನ್ನಿಂದ ಲೋಯರ್ ಟೆಂಪರೇಚರ್ ರೀಜನ್ನ ಕಡೆಗೆ ಯಾವಾಗಲೂ ಚಲಿಸೋಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಈ ನೀರಿನಲ್ಲಿರುವಂತಹ ಉಷ್ಣಾಂಶವು ವಾತಾವರಣದ ಕಡೆಗೆ ಟ್ರಾವೆಲ್ ಮಾಡುತ್ತೆ. ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ತನ್ನಲ್ಲಿರುವಂತಹ ವಾಟರ್ ವೇಪರ್ ಕಂಟೆಂಟ್ಗಳನ್ನು ಕೂಡ ಅದು ಹೊತ್ತುಕೊಂಡು ಸಾಗತ್ತೆ. ಈ ತೇವಾಂಶವು ನೀರಿನೊಂದಿಗೆ ಸಂಪರ್ಕದಲ್ಲಿರುವಂತಹ ಗಾಳಿಯೊಂದಿಗೆ ಬೆರೆತುಕೊಳ್ಳುತ್ತೆ. ಈ ಗಾಳಿಯ ಮೇಲ್ಭಾಗದಲ್ಲಿ ತಾಪಮಾನ ಇನ್ನೂ ಕಡಿಮೆ ಇರೋದ್ರಿಂದ ವಾಟರ್ ವೇಪರ್ಗಳು ಕಂಡೆನ್ಸೇಷನ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ, ಅಥವಾ ಅದನ್ನು ನಾವು ಕನ್ನಡದಲ್ಲಿ ಘನೀಕರಣ ಅಂತ ಕರಿತೀವಿ. ಹೀಗೆ ಕಂಡೆನ್ಸೇಷನ್ ಆಗಿ ಅದು ಗಾಳಿಯ ಜೊತೆ ಚಲಿಸುವಾಗ ನಮಗೆ ಹೊಗೆಯ ರೂಪದಲ್ಲಿ ಕಾಣುತ್ತೆ. ಆದರೆ ಅದು ಹೊಗೆಯಲ್ಲ, ಅದನ್ನು ನೀರಾವಿಯ ಒಂದು ರೂಪ ಅಂತ ನಾವು ಕರಿಬಹುದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.